Welcome to When Heaven Speaks. ಪರಲೋಕವು ಮಾತನಾಡುತ್ತದೆ ಎಂಬಂತ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತೇನೆ. I just want to take this time and the opportunity to greet each and every one of you in the precious name of our Lord and Savior Jesus Christ. ನಮ್ಮ ಕರ್ತನೂ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸಲಿಕ್ಕೆ ನಾನು ಬಯಸ್ತೇನೆ. I'm glad we could come to each one of your homes through this television program. ಈ ಒಂದು ಮಾಧ್ಯಮ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮ ಪ್ರತಿಯೊಬ್ಬರ ಮನೆಗಳಿಗೆ ಬರಲಿಕ್ಕೆ ಸಹಾಯಕ್ಕಾಗಿ ವಂದಿಸ್ತೇನೆ. Bringing God's word to you. ನಿಮ್ಮೆಲ್ಲರಿಗೂ ದೇವರ ವಾಕ್ಯವನ್ನ ತರುವಂತೆ. I just want to let each and every one of you know that one word from God can change your situation. ಒಂದು ಕಾರ್ಯವನ್ನ ತಿಳಿದುಕೊಳ್ಳಿ, ದೇವರ ಬಳಿಯಿಂದ ಬರುವಂತ ಒಂದು ಮಾತು ನಿಮ್ಮ ಪರಿಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಸಾಧ್ಯ. One word from God can change your circumstances. ದೇವರ ಬಳಿಯಿಂದ ಬರುವಂತ ಒಂದು ಮಾತು ನೀವಿರುವಂತ ಸ್ಥಿತಿಯನ್ನ ಬದಲಾಯಿಸಲಿಕ್ಕೆ ಸಾಧ್ಯ. So for the next few minutes, I'd request each one of you to give me your full attention even as I minister God's word to you. ಮುಂದಿನ ಕೆಲವು ಕ್ಷಣಗಳಿಗೆ ದೇವರ ವಾಕ್ಯವನ್ನ ನಾನು ನಿಮಗೆ ಸಾರುವಾಗ ನಿಮ್ಮ ಪೂರ್ಣವಾದ ಗಮನವನ್ನ ಕೊಡ್ಲಿಕ್ಕಾಗಿ ಕೇಳಿಕೊಳ್ಳುತ್ತೇನೆ. This evening I'm going to be talking to you about God's supernatural grace. ಈ ಸಂಜೆಯಲ್ಲಿ ನಿಮ್ಮೊಟ್ಟಿಗೆ ದೇವರ ಮಿತಿ ಮೀರಿದಂತ ಕೃಪೆ ಕುರಿತಾಗಿ ಮಾತನಾಡಲಿಕ್ಕೆ ಬಯಸ್ತೇನೆ. If someone is sitting next to you, turn to them and tell them God's supernatural grace is filling your life. ನಿಮ್ಮ ಪಕ್ಕದಲ್ಲಿ ಯಾರ ಕುಳಿತಿರುವುದಾದ್ರೆ ಅವರು ನೋಡಿ ಹೇಳಿ, ದೇವರ ಅಸಾಧಾರಣವಾದಂತ ಕೃಪೆಯು ನಿಮ್ಮನ್ನ ತುಂಬುತ್ತಾ ಇದೆ. And I believe even as we have stepped into this new year 2025, God wants to fill our lives with his supernatural grace. ನಾನು ನಂಬುತ್ತೇನೆ, ಹೊಸ ವರ್ಷ 2025 ನಾವು ಪ್ರವೇಶಿಸಿರುವಾಗ ದೇವರು ತನ್ನ ಅಸಾಧಾರಣವಾದಂತ ಕೃಪೆಯಿಂದ ತುಂಬಿಸಲಿಕ್ಕೆ ಬಯಸ್ತಾನೆ. God wants to flood our lives as his children with his supernatural grace. ದೇವರು ತನ್ನ ಮಕ್ಕಳಾಗಿರುವಂತ ನಮಗೆ ತನ್ನ ಅಸಾಧಾರಣವಾದಂತ ಕೃಪೆಯಿಂದ ತುಂಬಿಸಲಿಕ್ಕೆ ಬಯಸ್ತಾನೆ. So I want to let each one of you know, regardless of what situation you might be going through, God's grace can lead you through it with the victorious hand of God. ನೀವು ಯಾವುದೇ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿದ್ರೂ ಸಹ ಒಂದನ್ನು ಹೇಳಲಿಕ್ಕೆ ಬಯಸ್ತೇನೆ, ದೇವರ ಅಸಾಧಾರಣವಾದಂತ ಕೃಪೆಯು ನಿಮ್ಮೆಲ್ಲರಿಂದ ನಿಮ್ಮನ್ನ ಕಾಪಾಡಿ ನಡೆಸಲಿಕ್ಕೆ ಸಾಧ್ಯ. A lot of times we think when it comes to the grace of God, we only think it as a nice, good idea or a good thought. ನಾವು ಅನೇಕ ಸಾರಿ ದೇವರ ಕೃಪೆ ಎಂಬುದಾಗಿ ಬರುವಾಗ ಒಂದು ಒಳ್ಳೆಯ ಯೋಚನೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. But I want to let you know, child of God, that grace is the substance that God is made up of. ನೋಡಿ, ಒಂದು ಕಾರ್ಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ದೇವರು ಕೃಪೆ ಭರಿತನಾಗಿ ಉಂಟು ಮಾಡಲ್ಪಟ್ಟಿದ್ದಾನೆ. John chapter 1 verse 14 says Jesus was full of grace and full of truth. ನೋಡಿ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಾಕ್ಯ ಹೇಳುತ್ತದೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. And the book of Hebrews tells us that we have been given access to come before the throne room of grace. ನೋಡಿ, ಇಬ್ರಿಯ ಪತ್ರಿಕೆಯನ್ನು ನೋಡುತ್ತೇವೆ, ನಾವು ಸಿಂಹಾಸನ ಮುಂದೆ ಬರಲಿಕ್ಕೆ ನಮಗೆ ಕೃಪೆ ನಿಮಿತ್ತವಾಗಿ ನಾವು ದಯೆ ತೋರಿಸಲ್ಪಟ್ಟಿದ್ದೇವೆ. And the scriptures also tells us that we have been saved by grace through faith. ನೋಡಿ, ನಾವು ನಂಬಿಕೆಯಿಂದಲೇ ರಕ್ಷಣೆ ಹೊಂದಿದ್ದೇವೆಂಬುದಾಗಿ ವಾಕ್ಯ ಹೇಳುತ್ತದೆ. So as God's children, ದೇವರ ಮಕ್ಕಳಾಗಿ we have the privilege where God wants to bestow his grace upon us. ನಮ್ಮ ಮೇಲೆ ದೇವರು ತನ್ನ ಕೃಪೆಯನ್ನ ಸುರಿಸಲಿಕ್ಕೆ ಬಯಸ್ತಾನೆ. So for the next few minutes, I just want to share as to how we could access this grace. ಈ ಒಂದು ಕೃಪೆಯನ್ನ ಯಾವ ರೀತಿಯಾಗಿ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ಮುಂದಿನ ಸಮಯದಲ್ಲಿ ನಾನು ತಿಳಿಸಿಕೊಡುತ್ತೇನೆ. Of course, God's grace is free. ದೇವರ ಕೃಪೆಯಾದದ್ದು ಉಚಿತವಾದದ್ದು, but it's not cheap. ಆದರೆ ಅದು ಅಲ್ಪವಾದದ್ದಲ್ಲ. As much as God's grace is freely given to us by God, ದೇವರ ಕೃಪೆಯಾದಂತದ್ದು ನಮಗೆ ಉಚಿತವಾಗಿ ದೇವರಿಂದ ಕೊಡಲ್ಪಟ್ಟಿದೆ. but it is only activated when we implement the principles from God's word. ದೇವರ ವಾಕ್ಯಗಳಿಂದ ಆದಂತ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸುವಾಗ ಅದು ನಮಗೆ ಕಾರ್ಯರೂಪವಾಗುತ್ತದೆ. So tonight I'm going to talk to you about how God imparts his grace through the word of God. ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಯಾವ ರೀತಿ ತನ್ನ ಕೃಪೆಯನ್ನ ಕಾರ್ಯ ಮಾಡುತ್ತಾನೆ ಎಂಬುದಾಗಿ ತಿಳಿಸಿಕೊಡುತ್ತೇನೆ. How God
activates His grace when we believe in His word. ಆತನ ವಾಕ್ಯವನ್ನ ನಂಬುವಾಗ ಯಾವ ರೀತಿಯಾಗಿ ದೇವರು ತನ್ನ ಕೃಪೆಯನ್ನ ಕಾರ್ಯ ಮಾಡುವಂತೆ ಮಾಡುತ್ತಾನೆ. How God imparts His grace into our lives when we have faith in His word. ಆತನ ವಾಕ್ಯದ ಮೇಲೆ ನಾವು ನಂಬಿಕೆ ಇಡುವಾಗ ಆತನ ಯಾವ ರೀತಿಯಾಗಿ ನಮ್ಮ ಜೀವನಗಳ ಮೇಲೆ ಕಾರ್ಯ ಮಾಡುವಂತೆ ತನ್ನ ವಾಕ್ಯವನ್ನು ಮಾಡುತ್ತಾನೆ. You know, a great example could be from Mark chapter 5 verses 25 onwards. It's the story about how this woman who suffered with the issue of blood for 12 long years. ಇದಕ್ಕೆ ಒಳ್ಳೆಯ ಉದಾಹರಣೆಯಾಗಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದ 25ನೇ ವಾಕ್ಯದಿಂದ ನಾವು ನೋಡುವಾಗ 12 ವರ್ಷದಿಂದ ರಕ್ತ ಕುಸುಮವಿರುವಂತಹ ರೋಗಿಯ ಕುರಿತಾಗಿ, ಸ್ತ್ರೀಯ ಕುರಿತಾಗಿ. And 12 long years is a really long time. 12 ವರ್ಷ ಎಂಬಂತದ್ದು ಅದು ದೊಡ್ಡ ಒಂದು ಸಮಯ. And the scripture talks about how this woman who suffered with the issue of blood, in the midst of her desperate situation, the scripture says, you know, she pressed in to touch the hem of Jesus's garment. ನೋಡಿ, 12 ವರ್ಷದಿಂದ ಸಮಸ್ಯೆಲಿದ್ದಂತ ಸ್ತ್ರೀ ಅವಳ ಪರಿಸ್ಥಿತಿ ನೋಡಿ, ಅವಳು ಇದರ ನಡುವೆ ಯೇಸುವನ್ನ ಮುಟ್ಟುವುದಕ್ಕಾಗಿ ಅವಳು ಪ್ರಯಾಸ ಪಟ್ಟು ಹೋಗಿ ಆತನ ಉಡುಪನ್ನ ಮುಟ್ಟುತ್ತಾಳೆ. She had tried everything. ಅವಳು ಎಲ್ಲವನ್ನ ಮಾಡಿ ಮುಗಿಸಿದ್ದಾಳೆ. She had tried all kinds of doctors. ಎಲ್ಲ ರೀತಿಯಾದಂತಹ ವೈದ್ಯರ ಬಳಿ ಹೋಗಿದ್ದಾಳೆ. She had asked for everyone's help. ಎಲ್ಲರ ಸಹಾಯವನ್ನ ಕೇಳಿಕೊಂಡಿದ್ದಳು. But her situation was still the same. ಆದರೆ ಅವಳ ಪರಿಸ್ಥಿತಿಯು ಹಾಗೇ ಇತ್ತು. This situation in her life of the issue of blood was still oppressing her. ಅವಳ ಜೀವನದಲ್ಲಿ ಇದ್ದಂತ ರಕ್ತ ಹರಿಯುವಂತಹ ಸಮಸ್ಯೆ ಅದಾಗೇ ಇತ್ತು. And then one day she finds out that Jesus is in and around her locality. ನೋಡಿ, ಒಂದು ದಿವಸ ಅವಳು ತಿಳುಕೊಳ್ಳುತ್ತಾಳೆ ತಾನಿರುವ ಸ್ಥಳ ಕಡೆಗೆ ಯೇಸು ಬರುತ್ತಿದ್ದಾನೆಂಬುದಾಗಿ. If you really study Mark chapter 5, you will understand that it was actually not Jesus going towards this woman to heal her. ನೋಡಿ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದ ನೋಡುವಾಗ ಯೇಸು ಆ ಸ್ತ್ರೀಯ ಕಡೆಗೆ ಹೋಗುತ್ತಿಲ್ಲ. You know, everywhere else in the Gospels, you will see Jesus moving with compassion, going towards people and healing them, setting them free, casting out demons. ಸುವಾರ್ತೆಗಳನ್ನು ನಾವು ಓದುವಾಗ ಯೇಸು ಸ್ವಾಮಿ ಅನೇಕ ಸಾರಿ ಆತನು ಕರುಣೆ ಉಳ್ಳವನಾಗಿ ಜನರನ್ನ ಹುಡುಕಿ ಹೋಗುವುದನ್ನು ನೋಡುತ್ತೇವೆ. But the scripture says, just before this woman received healing, the scripture talks about how Jesus was getting ready to go to Jairus' house to raise his daughter from the dead. ನೋಡಿ, ಈ ವಾಕ್ಯ ಓದುವಾಗ ನಮಗೆ ಚೆನ್ನಾಗಿ ಗೊತ್ತಾಗುತ್ತದೆ ಯೇಸು ಕ್ರಿಸ್ತನು ಈ ಸಂದರ್ಭದಲ್ಲಿ ಯಾಯೀರನ ಮನೆಗೆ ಅವನು ಹೋಗುತ್ತಾ ಇದ್ದನು. So it is clear that Jesus was not coming towards this woman to heal her. ಯೇಸು ಕ್ರಿಸ್ತನು ಈ ಸ್ತ್ರೀಯನ್ನ ಸ್ವಸ್ಥ ಮಾಡ್ಲಿಕ್ಕಾಗಿ ಇವಳ ಕಡೆಗೆ ಬರುತ್ತಿರಲಿಲ್ಲ. But this woman did something that changed her life that day. ಆದರೆ ಈ ಸ್ತ್ರೀ ಮಾಡಿದಂತ ಒಂದು ಕಾರ್ಯವು ಅವಳ ಜೀವನವನ್ನೇ ಬದಲಾಯಿಸಿತು. She activated her faith. ಅವಳಲ್ಲಿದ್ದಂತ ನಂಬಿಕೆಯನ್ನ ಅವಳು ಕಾರ್ಯ ಮಾಡುವಂತೆ ಮಾಡುತ್ತಾಳೆ. You know, John chapter 1 talks about Jesus being the word of God. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ ಯೇಸು ಕ್ರಿಸ್ತನೇ ವಾಕ್ಯ ಎಂಬುದಾಗಿ ಹೇಳಲ್ಪಡುತ್ತದೆ. John chapter 1, the first few verses says, in the beginning was the word, and the word was with God, and the word was God. ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಾಕ್ಯ ನೋಡುತ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. And this word, who is Jesus, was full of grace and truth. ಈ ವಾಕ್ಯ ಎಂಬಂತ ಯೇಸು ಕ್ರಿಸ್ತನು ಆತನ ಕೃಪೆಯು ಸತ್ಯವು ತುಂಬಿದವನಾಗಿದ್ದನು. So when this woman, when she activated her faith, she put a demand on the grace that Jesus carried in his life. ಯೇಸು ಕ್ರಿಸ್ತನು ಹೊತ್ತಿರುವಂತ ಆ ಕೃಪೆಯನ್ನ ಈ ಸ್ತ್ರೀಯಾದವಳು ಕಾರ್ಯ ಮಾಡುವಂತೆ ತನ್ನ ವಿಶ್ವಾಸನ ಕಾರ್ಯ ಮಾಡುವಾಗ she accessed grace by putting a demand on the anointing that Jesus carried. ಯೇಸುವಿನಲ್ಲಿ ಇದ್ದಂತ ಅಭಿಷೇಕದ ಮೇಲೆ ಈ ಸ್ತ್ರೀಯು ಅವಳು ಒತ್ತಡವನ್ನ ಹೇರಿದರಿಂದ by activating her faith, she put a demand on the grace that was in Jesus. ಅವಳಲ್ಲಿ ಆಮೆನ್ ಯೇಸುವಿನ ಮೇಲೆ ಅವಳಲ್ಲಿದ್ದಂತ ಅಭಿಷೇಕದ ಮೇಲೆ ಒತ್ತಡವನ್ನ ಹಾಕಿ ಕಾರ್ಯ ಮಾಡುವಂತೆ ಮಾಡಿದಾಗ and the scripture says immediately her condition dried up. ದೇವರ ವಾಕ್ಯ ಹೇಳುತ್ತದೆ ತಕ್ಷಣವಾಗಿ ಅವಳ ಪರಿಸ್ಥಿತಿಯು ಬದಲಾಯಿತು. I want to let you know that God's grace is powerful. ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ದೇವರ ಶಕ್ತಿಯು ಬಲವುಳ್ಳದಾಗಿದೆ. And
In this season, God wants us to develop our faith in His Word to access that grace. ನೋಡಿ, ಈ ಕಾಲದಲ್ಲಿ ದೇವರು ತನ್ನ ವಾಕ್ಯದಲ್ಲಿ ಇರುವಂತ ಆ ಒಂದು ಬಲವನ್ನ, ನಂಬಿಕೆಯನ್ನ ನಾವು ಕಾರ್ಯ ಮಾಡುವಂತೆ ಬಯಸ್ತಾನೆ. God's Word, God's grace can open doors for us. ದೇವರ ಕೃಪೆಯು ನಮಗಾಗಿ ಬಾಗಿಲುಗಳನ್ನ ತೆರೆಯಲಿಕ್ಕೆ ಸಾಧ್ಯ. God's grace can heal our bodies. ದೇವರ ಕೃಪೆಯಾದಂತದ್ದು ನಮ್ಮ ಶರೀರಕ್ಕೆ ಸ್ವಸ್ಥತೆಯನ್ನು ಕೊಡ್ಲಿಕ್ಕೆ ಸಾಧ್ಯ. In fact, even as I'm ministering to you, there is one person who is actually suffering with a blood condition, something to do with a cancer in your blood that you are going through, and you are watching this program right now. ಈ ವಾಕ್ಯವು ನಮಗೆ ಬರುತ್ತಿರುವಾಗಲೇ ನಿಮಗೂ ಸಹ ರಕ್ತದಲ್ಲಿ ಅಂದ್ರೆ ಕ್ಯಾನ್ಸರ್ ಸಮಸ್ಯೆಯೊಟ್ಟಿಗೆ ಈ ಕಾರ್ಯಕ್ರಮವನ್ನ ನೀವು ನೋಡುತ್ತಾ ಇದ್ದೀರಾ. God's grace is encountering you right now, my dear ದೇವರ brother. ಕೃಪೆಯು ಸಹೋದರನೇ ನಿಮ್ಮೊಟ್ಟಿಗೆ ಕಾರ್ಯ ಮಾಡುತ್ತಾ ಇದೆ. God's grace is bringing healing into that situation of yours, into that blood condition of yours through this word. ಆ ರಕ್ತದ ಸಮಸ್ಯೆಯಲ್ಲಿ ದೇವರ ಕೃಪೆಯು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಕಾರ್ಯ ಮಾಡುತ್ತಿದ್ದಾನೆ. So just like how that woman activated her faith, I would encourage you to have faith, believe in God's word that is coming to you this evening. ಆ ಸ್ತ್ರೀಯು ಯಾವ ರೀತಿಯಾಗಿ ಯೇಸುವಿನ ಮೇಲೆ ತನ್ನ ವಿಶ್ವಾಸ ಕಾರ್ಯ ಮಾಡುವಂತೆ ಮಾಡಿದಳು, ಈ ಸಂಜೆ ನೀವು ಅದೇ ರೀತಿಯಾಗಿ ನಂಬಿ ಕಾರ್ಯ ಮಾಡುವಂತೆ ಮಾಡಿ. As much as the grace of God can bring about all the material blessings that God wants us to have as His children, ನೋಡಿ, ಲೋಕದ ರೀತಿ ಎಲ್ಲ ಬೇಕಾದಂತ ಕಾರ್ಯಗಳನ್ನ ದೇವರ ಮಕ್ಕಳಾಗಿ ನಾವು ಹೊಂದಿಕೊಳ್ಳುವಂತೆ ದೇವರು ಬಯಸುವಂತೆ, but most importantly, ಮುಖ್ಯವಾಗಿ the grace of God is available for us to see transformation happen in our lives on the inside out. ನೋಡಿ, ದೇವರ ಕೃಪೆಯಾದಂತದ್ದು ನಮ್ಮ ಒಳಗೆ ಒಂದು ಪರಿವರ್ತನೆಯಾಗುವುದನ್ನು ಸಹ ಅದು ಬಯಸುವಂತದಾಗಿದೆ. As much as God's grace can, release favor upon us, ದೇವರ ಕೃಪೆಯಾದಂತದ್ದು ದೇವರ ದಯೆಯನ್ನ ನಮ್ಮ ಮೇಲೆ ತರಲಿಕ್ಕೆ ಸಾಧ್ಯವಾದಂತದ್ದು. as much as God's grace can open doors in our businesses, ನಮ್ಮ ಇರುವಂತ ವ್ಯಾಪಾರಗಳಲ್ಲಿ ಅದು ಬಾಗಿಲನ್ನ ತೆರೆಯುವಂತದಾಗಿದೆ. as much as God's grace can bring about increase in our lives, ನಮ್ಮ ಜೀವನದಲ್ಲಿ ದೇವರ ಕೃಪೆಯಾದಂತದ್ದು ಉನ್ನತಿಗೇರಿಸುವಂತದಾಗಿದೆ. all that is secondary. ಅದೆಲ್ಲವೂ ಎರಡನೇ. The most important thing that God's grace can do is change and transform us into the image and the likeness of Jesus Christ. ಅದರ ಮುಖ್ಯವಾಗಿ ಬೇಕಾದಂತ ಕಾರ್ಯವು ಆತನ ರೀತಿಯಲ್ಲಿ, ಆತನ ರೀತಿಯಲ್ಲಿ ನಮ್ಮನ್ನ ಮಾರ್ಪಡಿಸುವಂತದೇ ದೇವರ ಕೃಪೆಯಾಗಿದೆ. So probably you are watching me and you are struggling with an addiction. ನೀವು ಇದನ್ನ ಕಾರ್ಯಕ್ರಮ ನೋಡುತ್ತಿರುವಾಗಲೇ ಯಾವುದೋ ಒಂದು ಅಭ್ಯಾಸದಲ್ಲಿ ನೀವು ಸಿಕ್ಕಾಕಿಕೊಂಡಿರಬಹುದು. And you don't know how to come out of it. ಅದರಿಂದ ಯಾವ ರೀತಿ ಹೊರಗೆ ಬರಬೇಕೆಂಬುದಾಗಿ ಗೊತ್ತಿಲ್ಲದೆ ಇರಬಹುದು. I want to encourage you by saying God's grace can help you overcome and give you victory over that condition. ಆ ಒಂದು ವಿಷಯದ ಮೇಲೆ ದೇವರು ನಿಮಗೆ ದೇವರ ಕೃಪೆಯಿಂದ ಹೊರಗೆ ಬರುವಂತೆ, ಜಯವಾಗಿರುವಂತೆ ಸಹಾಯ ಮಾಡಲಿಕ್ಕೆ ಸಾಧ್ಯ. But like I said, for us to access that grace, ಆ ಕೃಪೆಯು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಮಾಡಬೇಕಾದ್ರೆ we must activate our faith and believe in God's word. ನಮ್ಮ ನಂಬಿಕೆಯು ದೇವರ ವಾಕ್ಯವನ್ನ ನಂಬಿ ಅದು ಕ್ರಿಯೆ ಮಾಡುವಂತೆ ನಾವು ಬಿಡಬೇಕು. And just because God wants to release His grace upon us does not mean we live recklessly. ನೋಡಿ, ದೇವರ ಕೃಪೆಯು ನಮ್ಮ ಮೇಲೆ ಕಾರ್ಯ ಮಾಡುವಂತದಾಗಿ ನಾವು ಬಿಡುತ್ತೆ ಅಂದ್ರೆ ನಾವು ಇಷ್ಟ ಬಂದಾಗಿ ಬಿಡುವುದಲ್ಲ. We are not supposed to say, oh, I don't have to pray, I don't have to fast, I don't have to read the Bible because God's grace will take care of all of it. ನೋಡಿ, ನಾವು ಈ ರೀತಿ ಹೇಳಬಾರದು, ನಾನು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ವಾಕ್ಯ ಓದಬೇಕಾಗಿಲ್ಲ, ದೇವರೆಲ್ಲವನ್ನ ನೋಡಿಕೊಳ್ಳುತ್ತಾನೆ. You see, Jesus Himself, who was full of grace, the scripture talks about how He would spend time with the Father. ನೋಡಿ, ಯೇಸು ಕೃಪಾ ಭರಿತನಾಗಿದ್ರು ಸಹ ಆತನು ತನ್ನ ತಂದೆಯೊಟ್ಟಿಗೆ ಯಾವ ರೀತಿ ಸಮಯ ಕಳೀತಾ ಇದ್ದಾನೆಂಬುದಾಗಿ ನಮಗೆ ಗೊತ್ತು. There are verses in the Gospels where it talks about how Jesus would spend all night with the Father praying. ನಮಗೆ ಸುವಾರ್ತೆಗಳಲ್ಲಿ ಕಲಿಕೆ ಸಾಧ್ಯ, ಪೂರ್ಣ ರಾತ್ರಿ ಆತನ ತಂದೆಯೊಟ್ಟಿಗೆ ಸಮಯವನ್ನ ಕಳೆಯುತ್ತಿದ್ದನು. So you want God's grace to flood your lives? ನಿಮಗೆ ದೇವರ ಕೃಪೆಯು ನಿಮ್ಮ ಜೀವನವನ್ನು ಪೂರ್ಣವಾಗಿ ತುಂಬಿಸಬೇಕಾ?
activate your faith in God's word. ದೇವರ ವಾಕ್ಯದಲ್ಲಿ ನಿಮ್ಮ ನಂಬಿಕೆ ಕಾರ್ಯ ಮಾಡುವಂತೆ ಅದನ್ನ ಬಿಡಿ. Spend time in His word. ಆತನ ವಾಕ್ಯದಲ್ಲಿ ಸಮಯವನ್ನ ಕಳೆಯಿರಿ. Read the word. ವಾಕ್ಯವನ್ನ ಓದಿ. Meditate on God's word. ದೇವರ ವಾಕ್ಯವನ್ನ ಧ್ಯಾನಿಸಿರಿ. And I can challenge you that if you will develop a consistent relationship with Him, you will see how God's grace will flood your life and begin to do some unimaginable things for you this year. ನೀವು ಇದನ್ನ ಬಿಟ್ಟು ಕೊಡದೆ ನೀವು ಪ್ರಾರಂಭಿಕವಾಗಿ ಮಾಡುವುದಾದರೆ ನಿಮ್ಮ ಜೀವನದಲ್ಲಿ ನೀವು ಊಹಿಸಲಿಕ್ಕೆ ಆಗದಂತ ಮೇಲಾದಂತ ಕಾರ್ಯವನ್ನ ನಿಮ್ಮ ಜೀವನದ ಆತನು ಮಾಡ್ಲಿಕ್ಕೆ ಸಾಧ್ಯ. You know, in 1 Samuel chapter 1, it's the story about a woman called Hannah. ಒಂದು ಸಮುವೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಅನ್ನಳು ಎಂಬಂತ ಸ್ತ್ರೀಯ ಕುರಿತಾಗಿ ನೋಡುತ್ತೇವೆ. The meaning of the name Hannah is grace. ಅನ್ನಳು ಎಂಬಂತ ಹೆಸರಿನ ಅರ್ಥ ಕೃಪೆ ಎಂಬುದಾಗಿ. And the scripture says in the first couple of verses that Hannah had no children. ಆ ವಾಕ್ಯದ ಪ್ರಾರಂಭಿಕ ಮೊದಲನೇ ಕೆಲವು ವಾಕ್ಯಗಳು ನಮಗೆ ಗೊತ್ತಾಗುತ್ತದೆ, ಅನ್ನಳಿಗೆ ಮಗು ಇರಲಿಲ್ಲ. But to the same Hannah, a couple of verses down, it talks about how Elkanah, her husband, gave Hannah specifically a double portion. ಮುಂದಿನ ಕೆಲವು ವಾಕ್ಯಗಳಲ್ಲಿ ನೋಡುವಾಗ ತನ್ನ ಗಂಡನಾದಂತ ಎಲ್ಕನನು ಅವಳಿಗೆ 2 ಆಶೀರ್ವಾದ ಕೊಡುವುದನ್ನು ನೋಡುತ್ತೇವೆ. So I can come to a conclusion like this. ನಾನು ಒಂದು ಮುಕ್ತಾಯಕ್ಕೆ ಈ ರೀತಿ ಬರುತ್ತೇನೆ. You know, one can have everything in life and still be depleted of God's grace. ನೋಡಿ, ಒಬ್ಬರು ತನ್ನ ಜೀವನದಲ್ಲಿ ಎಲ್ಲವನ್ನ ಹೊಂದಿಕೊಂಡಿದ್ರು ಸಹ ದೇವರ ಕೃಪೆ ಇಲ್ಲದವರಾಗಿರ್ಲಿಕ್ಕೆ ಸಾಧ್ಯ. But one, just like Hannah, you know, might be going through challenges in their lives but still be rich in God's grace. ನೋಡಿ, ಆದರೆ ಅನ್ನಳ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ಸಮಸ್ಯೆಗಳ ನಡುವೆ ಹಾದು ಹೋಗುತ್ತಿರಬಹುದು, ಆದರೆ ಕೃಪೆಯಲ್ಲಿ ಐಶ್ವರ್ಯವಂತರಾಗಿರಬಹುದು. And you see what happened in Hannah's life, that God heard Hannah's prayer. ಅನ್ನಳ ಜೀವನದಲ್ಲಿ ನಡೆದಂತ ಕಾರ್ಯ ನಮಗೆ ಗೊತ್ತು. ಅನ್ನಳ ಪ್ರಾರ್ಥನೆಯನ್ನ ದೇವರು ಕೇಳಿದನು. Probably you are in a situation just like how Hannah is. ನೀವು ಸಹ ಅನ್ನಳ ರೀತಿಯಾದ ಪರಿಸ್ಥಿತಿಯಲ್ಲಿರಬಹುದು. Probably there have been some things that you've been praying about for a long period of time. ನಿಮ್ಮ ಜೀವನದಲ್ಲಿ ಒಂದು ವಿಷಯಕ್ಕಾಗಿ ಅಧಿಕ ದಿವಸಗಳಿಂದ ನೀವು ಪ್ರಾರ್ಥಿಸುತ್ತಿರಬಹುದು. But you've still not given up on your faith. ಆದರೆ ನೀವು ಇಂದಿಗೂ ಸಹ ನಿಮ್ಮ ನಂಬಿಕೆಯನ್ನ ಬಿಟ್ಟು ಕೊಡಲಿಲ್ಲ. Even though there have been some answers that you've seen a delay in, but you've still not given up in believing God's word. ಉತ್ತರ ಬರುವುದರಲ್ಲಿ ತಡವಾಗಿದ್ದರೂ ಸಹ ನೀವು ದೇವರ ವಾಕ್ಯವನ್ನ ನಂಬುವುದನ್ನ ಬಿಟ್ಟು ಕೊಡಲಿಲ್ಲ. I want to look at you and let you know that this will be a year where God's supernatural grace is about to encounter and visit you. ನಾನು ನಿಜವಾಗಿ ನಂಬುತ್ತೇನೆ, ಈ ವರ್ಷವು ದೇವರ ಕೃಪೆಯಾದಂಥದ್ದು ನಿಮ್ಮನ್ನ ಸಂದರ್ಶಿಸುವಂತ, ನಿಮ್ಮ ಕಾರ್ಯ ಮಾಡುವಂತ ವರ್ಷವಾಗಿ ಮಾರ್ಪಡುತ್ತದೆ. Some of you listening to me are going to experience unusual favor in your life. ನಿಮ್ಮ ಜೀವನದಲ್ಲಿ ಇದುವರೆಗೂ ಅನುಭವಿಸದೆ ಇರುವಂತ ಒಂದು ದೇವರ ದಯೆಯನ್ನು ಹೊಂದಲಿಕ್ಕಿದ್ದೀರಾ. Even as you have opened up your heart to receive this word, God's favor is resting upon some of you. ಇಲ್ಲಿ ವಾಕ್ಯ ಕೇಳುತ್ತಿರುವಾಗಲೇ ಕೆಲವೊಬ್ಬರು ಹೃದಯವನ್ನು ತೆರೆದು ಕೊಡುವಾಗ ದೇವರ ಒಂದು ದಯೆ ನಿಮ್ಮ ಮೇಲೆ ಇಳಿಯಲಿಕ್ಕಿದೆ. And when God's favor can do things beyond our level of education. ನೋಡಿ, ದೇವರ ದಯೆ ನಮ್ಮ ಮೇಲೆ ಬರುವಾಗ ನಮಗಿರುವಂತ ಮಿತಿಯಾದ ವಿದ್ಯಾಭ್ಯಾಸಕ್ಕಿಂತಲೂ ಮಿಗಿಲಾದ ಕಾರ್ಯ ಮಾಡಲಿಕ್ಕೆ ಸಾಧ್ಯ. God can open doors into those areas where we have not been naturally qualified for. ನೋಡಿ, ನಾವು ಸ್ವಾಭಾವಿಕವಾಗಿ ನಾವು ಅರ್ಹತೆ ಹೊಂದದೇ ಇರುವಂತ ಕಾರ್ಯಗಳನ್ನ ದೇವರ ದಯೆಯು ಅದು ಮಾರ್ಗ ತೆರೆಯುವಂತದಾಗಿದೆ. Get ready for supernatural miracles to happen in your life even as you activate your faith in God's word. ದೇವರ ವಾಕ್ಯದಲ್ಲಿ ನಿಮ್ಮ ನಂಬಿಕೆಯು ಕಾರ್ಯ ಮಾಡುವಂತೆ ನೀವು ಬಿಟ್ಟು ಕೊಡುವಾಗ ದೇವರ ಅಸಾಧಾರಣವಾದಂತ ಅದ್ಭುತಗಳಿಗೆ ನಿಮ್ಮನ್ನ ಬಿಟ್ಟು ಕೊಡಿರಿ. So I want to spend the next few minutes praying for you. ನಿಮಗೋಸ್ಕರವಾಗಿ ಮುಂದಿನ ಕೆಲವು ಕ್ಷಣಗಳು ಪ್ರಾರ್ಥನೆಯಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ. Praying with you for whatever you are believing God to do in your life this year. ನಿಮ್ಮ ಜೀವನದಲ್ಲಿ ಈ ವರ್ಷದಲ್ಲಿ ದೇವರು ಏನೇನು ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದೀರೋ ನಿಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸಲಿಕ್ಕೆ ಬಯಸ್ತೇನೆ. Remember, like I said, this is a year where God wants to flood
our lives with His supernatural grace. ದೇವರ ಅಸಾಧಾರಣವಾದಂತ ಕೃಪೆಯಿಂದ ನಿಮ್ಮನ್ನು ಈ ವರ್ಷ ತುಂಬಿಸಲಿಕ್ಕೆ ಆತನು ಬಯಸ್ತಾನೆ, ಮರೆತು ಹೋಗಬೇಡಿ. So come, let's join together in prayer for the next few minutes. ಕೆಲವು ಕ್ಷಣಗಳಿಗೆ, ಮುಂದಿನ ಕ್ಷಣಗಳಿಗೆ ನಾವು ಪ್ರಾರ್ಥನೆಯಲ್ಲಿ ಸಮಯ ಕಳೆಯೋಣ. If you're watching this program as a family, I would request all of you to come together, join your hands. ನೀವು ಕುಟುಂಬವಾಗಿ ಕಾರ್ಯಕ್ರಮ ನೋಡುತ್ತಿರುವುದಾದ್ರೆ ಕುಟುಂಬವಾಗಿ ಎಲ್ಲರೂ ಒಂದಾಗಿ ಸೇರಿ ಕೈಗಳನ್ನು ಜೋಡಿಸಿ ನಾವು ಪ್ರಾರ್ಥಿಸೋಣ. If you're a husband and wife watching this program, come on, husband and wife, hold your hands together. It's time to spend time in prayer. ನೀವು ಗಂಡ ಹೆಂಡತಿಯಾಗಿ ಕಾರ್ಯಕ್ರಮ ನೋಡುತ್ತಿರುವುದಾದ್ರೆ ಪ್ರಾರ್ಥಿಸುವ ಸಮಯ, ಒಂದಾಗಿ ಸೇರಿ ಬನ್ನಿ. Let's join our hands and bow our heads this evening. ನಮ್ಮ ಕೈಗಳನ್ನು ಹಿಡಿದು ನಾವು ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. Father, we thank you for this time. ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. Lord, we thank you for your word that has gone to your people in the power of your spirit. ದೇವರೇ, ನಿನ್ನ ಆತ್ಮನ ಶಕ್ತಿಯೊಟ್ಟಿಗೆ ಹೋಗಿರುವಂತ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. Lord, help us to be like Mary when Mary received your word that came through the angel Gabriel and God's favor was activated in her life. ಮರಿಯಳಿಗೆ ಬಂದಂತ ದೇವರ ವಾಕ್ಯವನ್ನ ಮರಿಯಳಿ ಯಾವ ರೀತಿಯಾಗಿ ಅವಳು ದಯೆಯಿಂದ ಹೊಂದಿಕೊಳ್ಳಲು ಆ ರೀತಿಯಾಗಿ ನಾವು ಮಾಡುವಂತೆ ಸಹಾಯ ಮಾಡು. Mary's response was, "Be it unto me according to your word." ಮರಿಯಳ ಒಂದು ಪ್ರತಿಕ್ರಿಯೆ, ನಿನ್ನ ವಾಕ್ಯದಂತೆ ನನಗೆ ನಡೆಯಲಿ. So Father, this evening we receive your word. ತಂದೆಯೇ, ಈ ಸಂಜೆಯಲ್ಲಿ ನಿನ್ನ ವಾಕ್ಯವನ್ನ ನಾವು ಹೊಂದಿಕೊಳ್ಳುತ್ತೇವೆ. We receive what you have ministered to us this evening, God. ಈ ಸಂಜೆಯಲ್ಲಿ ನೀವು ನಮಗಾಗಿ ಕೊಟ್ಟಿರುವಂತ ವಾಕ್ಯಗಳನ್ನ ನಾವು ಹೊಂದಿಕೊಳ್ಳುತ್ತೇವೆ. Father, as your servant, I pray that your grace will flood every home listening and watching this program right now. ದೇವರೇ, ನಿನ್ನ ಸೇವಕನಾಗಿ ಕಾರ್ಯಕ್ರಮವನ್ನ ನೋಡುತ್ತಿರುವಂತ ಪ್ರತಿಯೊಬ್ಬರನ್ನ ನಿನ್ನ ಕೃಪೆಯು ತುಂಬಿಸುವಂತೆ ನಾನು ಪ್ರಾರ್ಥಿಸ್ತೇನೆ. Dear Lord Jesus, I pray for every family that you would move with compassion and flood their lives with your supernatural grace. ದೇವರೇ, ಕರ್ತನೇ, ಪ್ರತಿಯೊಬ್ಬರನ್ನ ನಿನ್ನ ಕರುಣೆಯಿಂದ, ಕೃಪೆಯಿಂದ ದೇವರೇ ನೀನು ಅವರ ತುಂಬಿಸಿ ಆಶೀರ್ವದಿಸಿ ನಡೆಸಬೇಕಾಗಿ ಬೇಡುತ್ತೇನೆ. Let your spirit of grace visit your children, God. ದೇವರೇ, ನಿನ್ನ ಕೃಪೆಯು ನಿನ್ನ ಮಕ್ಕಳನ್ನ ಸಂದರ್ಶಿಸಲಿ. And I pray that your spirit of grace will arrest every work of the enemy in the lives of your children. ನಿನ್ನ ಕೃಪೆಯಾದಂಥದ್ದು ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಬರುವಂತ ದುಷ್ಟನ ಎಲ್ಲ ಕಾರ್ಯಗಳನ್ನ ದೇವರೇ ನಿಲ್ಲಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Lord, I pray that you will stretch forth your hands and bless every one of them watching this program, Lord. ಈ ಕಾರ್ಯಕ್ರಮವನ್ನ ನೋಡುತ್ತಿರುವಂತ ಪ್ರತಿಯೊಬ್ಬರನ್ನ ನಿನ್ನ ಹಸ್ತಗಳನ್ನ ಚಾಚಿ ನೀನು ಆಶೀರ್ವದಿಸಬೇಕಾಗಿ ಬೇಡುತ್ತೇವೆ. Let your mighty hand of supernatural grace come upon every family, every child of God listening and watching this program. ಈ ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ಪ್ರತಿಯೊಬ್ಬರ ಜೀವನದ ಮೇಲೆ ದೇವರ ಶಕ್ತಿ ಉಳ್ಳಂತ ಕೈಗಳ ಕಾರ್ಯವು ಉಂಟಾಗಲಿ ಸ್ವಾಮಿ. Sister Nirmala, God's grace is flooding your life right now. ಸಿಸ್ಟರ್ ನಿರ್ಮಲಾ ಅವರೇ, ದೇವರ ಕೃಪೆಯು ನಿಮ್ಮನ್ನ ತುಂಬಿಸ್ತಾ ಇದೆ. I see you are, even as you are joining with me in prayer, God's presence has touched you in a very powerful way. ನೀವು ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸುತ್ತಿರುವಾಗ ದೇವರ ಶಕ್ತಿಯು ನಿಮ್ಮನ್ನ ಬಲವಾಗಿ ಮುಟ್ಟುತ್ತಾ ಇದೆ. And God's grace is flooding your life. ದೇವರ ಕೃಪೆಯು ನಿಮ್ಮ ಹೃದಯವನ್ನ, ಜೀವಿತವನ್ನ ತುಂಬಿಸ್ತಾ ಇದೆ. And Lord, I also pray for every person, especially in their work situations, in their businesses. ದೇವರೇ, ಅವರ ಕೆಲಸಗಳಲ್ಲಿಯೂ ತಮ್ಮ ವ್ಯಾಪಾರಗಳಿರುವಂತ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸ್ತೇನೆ. I pray that your grace will flood even their businesses and their workplaces, Lord. ದೇವರೇ, ನಿನ್ನ ಒಂದು ಕರ್ತನೆ ಕೃಪೆಯಾದಂಥದ್ದು ಅವರ ಕೆಲಸಗಳ ಮೇಲೆ, ಅವರ ವ್ಯಾಪಾರಗಳ ಮೇಲೆ ಕಾರ್ಯ ಮಾಡಲಿ. Let your supernatural grace heal our bodies this evening. ದೇವರೇ, ಈ ಸಂಜೆಯಲ್ಲಿ ನಿನ್ನ ಅಸಾಧಾರಣವಾದಂತ ಒಂದು ಕೃಪೆಯು ಕರ್ತನೆಯ ಸೌಖ್ಯವನ್ನ ಕೊಡಲಿ. We thank you for doing all of this, Lord. ಇದೆಲ್ಲವನ್ನ ಮಾಡುವುದಕ್ಕಾಗಿ ಸ್ತೋತ್ರ. In the name of the Lord. ಯೇಸುವಿನ ನಾಮದಲ್ಲಿ. If you watch this program, ಈ ಕಾರ್ಯಕ್ರಮವನ್ನ ನೀವು ನೋಡುತ್ತಿರುವಾಗ I just want to give an opportunity to those especially who don't know who the Lord Jesus is. ನಿಮಗೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ತಿಳಿಯದೇ ಇರುವುದಾದರೆ, 2000 years ago God came into this earth as man.
2000 ವರ್ಷಗಳ ಹಿಂದೆ ದೇವರು ಮನುಷ್ಯನ ಅವತಾರ ತಾಳಿದನು. who died for us on the cross, died for our sins on the cross, ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆಯಲ್ಲಿ ಸತ್ತನು. that whoever will believe in him will have eternal life. ಯಾರೆಲ್ಲ ಆತನನ್ನು ನಂಬುತ್ತಾರೋ ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ. So if you want to accept Jesus as your Lord and Savior this evening, ಈ ಸಂಜೆಯಲ್ಲಿ ನೀವು ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದಾದರೆ, the Bible says all you have to do is believe it in your heart that Jesus is Lord and confess it with your mouth. ಸತ್ಯವೇದ ಹೇಳುತ್ತದೆ, ಅದನ್ನ ನಿಮ್ಮ ಹೃದಯದಲ್ಲಿ ನಂಬಿರಿ ಆತನೇ ಕರ್ತನೆಂಬುದಾಗಿ, ಬಾಯಿಂದ ಆತನೇ ರಕ್ಷಕನೆಂಬುದಾಗಿ ಅರಿಕೆ ಮಾಡಿರಿ. So I want you to pray this simple prayer with me. ಆಮೇಲೆ ನನ್ನೊಟ್ಟಿಗೆ ಸೇರಿ ಈ ಒಂದು ಪ್ರಾರ್ಥನೆಯನ್ನ ಹೇಳಿ. Dear Lord Jesus, ಪ್ರಿಯ ಯೇಸುವೇ, I believe you are the Lord. ನೀನೇ ಕರ್ತನು ಎಂಬುದಾಗಿ ನಂಬುತ್ತೇನೆ. I believe you died for my sins. ನನ್ನ ಪಾಪಗಳಿಗಾಗಿ ನೀನು ಸತ್ತೆ ಎಂಬುದಾಗಿ ನಂಬುತ್ತೇನೆ. Thank you for forgiving my sins. ದೇವರೇ, ನನ್ನ ಪಾಪಗಳನ್ನ ಕ್ಷಮಿಸಿದಕ್ಕಾಗಿ ಸ್ತೋತ್ರ. Thank you for cleansing me with your blood ನಿನ್ನ ರಕ್ತದಿಂದ ತೊಳೆದಕ್ಕಾಗಿ ಸ್ತೋತ್ರ. and making me as your child. ನಿನ್ನ ಮಗನಾಗಿ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ. I receive you as my Lord and Savior. ದೇವರೇ, ನಿನ್ನನ್ನು ನಾನು ನನ್ನ ಕರ್ತನು ರಕ್ಷಕನಾಗಿ ಅಂಗೀಕರಿಸುತ್ತೇನೆ. Amen and amen. You know, if you've prayed that prayer with me ನನ್ನೊಟ್ಟಿಗೆ ನೀವು ಈ ಪ್ರಾರ್ಥನೆ ಮಾಡಿರುವುದಾದರೆ and accepted Jesus as your Lord and Savior, ಯೇಸುವನ್ನ ನಿಮ್ಮ ಕರ್ತನು ರಕ್ಷಕನಾಗಿ ಅಂಗೀಕರಿಸುವುದಾದರೆ, the Bible says if one gets saved, there's rejoicing in heaven. ಸತ್ಯವೇದ ಹೇಳುತ್ತದೆ, ಒಬ್ಬರು ರಕ್ಷಣೆ ಹೊಂದುವುದಾದರೆ ಪರಲೋಕದಲ್ಲಿ ದೊಡ್ಡ ಸಂತೋಷ ಉಂಟಾಗುತ್ತೆ. And because of your decision, heaven is rejoicing for you. ನಿಮ್ಮ ಒಂದು ತೀರ್ಮಾನದ ನಿಮಿತ್ತವಾಗಿ ಪರಲೋಕವು ಸಂತೋಷವುಳ್ಳದಾಗಿದೆ. So let us know how this program, how this evening's word and time of prayer has ministered to you. And if you have accepted the Lord, write to us, let us know so that we could all glorify the Lord together for you. ನಿಮಗೆ ಈ ಸಂಜೆಯಲ್ಲಿ ವಾಕ್ಯವು ಕಾರ್ಯ ಮಾಡಿರುವುದಾದರೆ, ನೀವು ಕರ್ತನ ರಕ್ಷಣೆ ಹೊಂದಿರುವುದಾದರೆ ನಮಗೆ ನೀವು ಅದನ್ನ ತಿಳಿಸಿ ಬರೆಯಿರಿ. All right. See you until next Wednesday. ಮುಂದಿನ ಬುಧವಾರದಲ್ಲಿ ನಿಮ್ಮನ್ನ ಮತ್ತೆ ಕಾಣೋಣ. ದೇವರ ಆಶೀರ್ವದಿಸಲಿ.